ಫೈನಾನ್ಸ್ ಮತ್ತು ಬ್ಯಾಂಕ್ಗಳಲ್ಲಿ ಸಾಲ ಕೊಡಿಸುವಂತ ಆಮಿಷ ಒಡ್ಡಿದಂತ ವ್ಯಕ್ತಿಯ ಬಂಧನ ಆಗಿದೆ. ಲಕ್ಷಾಂತರ ರೂಪಾಯಿ ವಂಚಿಸಿದಂತ ಐನಾತಿ ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡಿಸ್ತೀನಿ ಅಂತ ಅನೇಕರಿಗೆ ನಂಬಿಸಿ ವಂಚನೆ ಮಾಡಿದ್ದ ಈತ ಮಾದನಹಳ್ಳಿ ಗ್ರಾಮದ ಸುನೀಲ್ ಈಗ ಬಂಧಿತ ಆರೋಪಿ. ಮಹಿಳೆಯೊಬ್ಬರು ದೂರನ್ನ ಕೊಟ್ಟಿದ್ರು. ಆ ದೂರಿನ ಆಧಾರದ ಮೇಲೆ ಸುನೀಲ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತನಗೆ ಪ್ರತಿಷ್ಠಿತ ಫೈನಾನ್ಸ್ಗಳ ವ್ಯವಸ್ಥಾಪಕರು ಪರಿಚಯ ಇದ್ದಾರೆ. ಲಕ್ಷಾಂತರ ರೂಪಾಯಿಯನ್ನ ಕಡಿಮೆ ಬಡ್ಡಿ ದರದಲ್ಲಿ ಕೊಡಿಸ್ತೀನಿ, ಸಾಲ ಕೊಡಿಸ್ತೀನಿ ನಿಮಗೆ ಅಂತ ಕಮಿಷನ್ ಕೊಡಬೇಕು ಅಂತ ಹೇಳಿ ದೋಖಾ ಎಸಗಿದ್ದ. ಹಲವರ ಹತ್ರ ಲಕ್ಷಾಂತರ ರೂಪಾಯಿ ಪಡ್ಕೊಂಡಿದ್ದ. ಈತನ ಮಾತು ನಂಬಿ ಹಣ ಕೊಟ್ಟಿದ್ರು ಅಮಾಯಕ ಜನರು. ಕಮಿಷನ್ ಹೆಸರಲ್ಲಿ ಸುಮಾರು 20ಕ್ಕೂ ಹೆಚ್ಚು ಮಂದಿಗೆ ವಂಚನೆ ಮಾಡಿದ್ದಾನೆ ಸುನಿಲ್. ಹೀಗಾಗಿ ಒಬ್ಬ ಮಹಿಳೆ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಸುನಿಲ್ನನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾನೆ. ಈತ ಅದೆಷ್ಟು ಜನರಿಗೆ ವಂಚನೆ ಮಾಡಿದ್ದ, ಎಷ್ಟು ಹಣವನ್ನ ತೆಗೆದುಕೊಂಡಿದ್ದ, ಎಷ್ಟು ಜನರಿಗೆ ವಂಚನೆ ಆಗಿದೆ, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈಗ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ನೋಡಿ, ಅನೇಕರು ಕಡಿಮೆ ಬಡ್ಡಿ ದರದಲ್ಲಿ ನಿಮ್ಗೆ ಸಾಲ ಸಿಗುತ್ತೆ ಅಂದ ತಕ್ಷಣ ನಂಬಿಡ್ತಾರೆ. ಹೌದಾ, ಕಮಿಷನ್ ಕೊಡ್ತೀವಿ ನಾವು, ಕಡಿಮೆ ಬಡ್ಡಿ ದರದಲ್ಲಿ ನಮ್ಗೆ ಸಾಲ ಕೊಡಿಸಿ ಅಂತೇಳಿ ವಂಚನೆಗೊಳಗಾಗ್ಬಿಡ್ತಾರೆ. ಅದೇ ರೀತಿ 20ಕ್ಕೂ ಹೆಚ್ಚು ಜನರಿಗೆ ಈ ಸುನಿಲ್, ಮಾದನಹಳ್ಳಿ ಗ್ರಾಮದ ಸುನಿಲ್ ಏನಿದ್ದಾನೆ, ಬೇರೆಯವರಿಗೆ ನಂಬಿಸಿ ಮೋಸ ಮಾಡಿದ್ದ. ಅದರಲ್ಲಿ ಒಬ್ಬ ಮಹಿಳೆ ಏನಿದ್ದಾರೆ ದೂರನ್ನ ಕೊಟ್ಟಿದ್ರು. ಅದರ ಆಧಾರದ ಮೇಲೆ ಈಗ ಬಂಧನ ಆಗಿದೆ.